ಏನಪ್ಪ, ಗಂಡ ಹೆಂಡತಿ ಫುಲ್ ಜೋಕ್ ಮಾಡ್ಕೊಂಡು ಫುಲ್ ನಗಾಡ್ಕೊಂಡಿದ್ದೀರಲ್ಲ. ಏನು ಅಂತದೇನಾಯ್ತು ನಗಾಡ ಅಂತದು? ಹಾ, ಬನ್ನಿ ಬನ್ನಿ ಅತ್ತೆ ಕೂತ್ಕೊ ಬನ್ನಿ. ಅಯ್ಯೋ ಕೂತ್ಕೊಳ್ಳಮ್ಮ, ಪರವಾಗಿಲ್ಲ. ಅದರಲ್ಲೇ ನಾವು ಬಂದಿದ ತಕ್ಷಣ ಎದ್ದು ಬಿಡ್ಬೇಕು ಜಾಗ ಅಂತ ಏನಾದ್ರು ರೂಲ್ಸ್ ಐತಾ? ಇಲ್ಲ ತಾನೇ? ಏನಪ್ಪ ಮರ್ಯಾದೆ ಕೊಡ್ತಾವಳಲ್ಲ, ತಗಳ್ರಿ ಮರ್ಯಾದಿನ. ನಮ್ಮ ಹತ್ರ ಇನ್ನೇನೈತೆ, ಅದೇ ತಾನೇ ಇರೋದು. ಬನ್ನಿ ಬನ್ನಿ ಕೂತ್ಕೊ ಬನ್ನಿ. ಇವಳು ಏನು ಹೇಳ್ತಾ ಇದ್ಲು ಅಂತ ಹೇಳಿದ್ರೆ, ಈಗ ನಮ್ಮ ಮನೆಯೆಲ್ಲ ಹೋಗ್ಬಿಟ್ಟೈತಲ್ಲ, ಅದಕ್ಕೆ ನಾನು ನೀನು ಮೂರು ಮನೆ ಕೆಲ್ಸಕ್ಕೆ ಹೋಗ್ಬಿಡೋಣ. ಮನೆ ಕೆಲ್ಸಕ್ಕೆ ಹೋಗ್ಬಿಟ್ಟು 40,000 50,000 ರೂಪಾಯಿ ಬರ್ತೈತೆ, ಎಲ್ಲ ಎತ್ತಿಕ್ಬಿಟ್ಟು ನಮ್ಮ ಮನೆ ಬಿಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ಲು. ಅದಕ್ಕೇನೆ ನನಗೆ ನಗು ಬರ್ತೈತೆ, ನಗ್ತಾ ಇದ್ದೆ. ಸೊಸೆ ಅವಳು ಹೇಳಿದ್ರಾಗ ತಪ್ಪೇನಪ್ಪ ಐತೆ? ನನ್ನ ಸೊಸೆ ಹೇಳೋದ್ರಾಗೆ ಕಷ್ಟಪಟ್ಟು ದುಡಿಬೇಕು, ಸಂಪಾದನೆ ಮಾಡಬೇಕು ಅಂತ ಹೇಳ್ತಾವಳೆ, ಅಷ್ಟೇ ತಾನೇ. ಮಾಡೋದ್ರಾಗ ತಪ್ಪೇನೈತೆ? ಹಾ, ನಾವು ಮೊದಲು ಕಷ್ಟದಾಗೆ ಇದ್ದಿದ್ದು, ಕಷ್ಟದಾಗಿಂದಾನೆ ಇವಾಗ ಮೇಲ್ಗಡೆಗೆ ಬಂದಿದ್ವಿ, ಮತ್ತೆ ಕೆಳಗಡೆಗೆ ಬಂದಿದ್ವಿ. ಜೀವನ ಹಿಂಗೆ ಇರಲ್ವಾ ಅಲ್ವಾ? ಮತ್ತೆ ಮೇಲ್ಗಡೆಗೆ ಹೋಗ್ತೀವಿ. ನೀನೇನು ತಲೆ ಕೆಡಿಸ್ಕೊಬೇಡ ಕಣಮ್ಮ, ಎಲ್ಲ ಒಳ್ಳೇದಾಗ್ತೈತೆ. ನಾನು ಸ್ವಲ್ಪ ಅವರು ಇವ್ರ ಹತ್ರ ಎಲ್ಲ ಮಾತಾಡಿ ಏನೋ ಮಾಡ್ತಾ ಇದ್ದೀನಿ. ನೋಡೋಣ, ಆದಷ್ಟು ಬೇಗನೆ ಎಲ್ಲನೂ ಪರಿಹಾರ ಆಗಿ ನಾವು ಮೊದಲು ಥರ ಆಗಬೇಕು ಅಂತಲೇ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಹರಕೆ ಸಮೇತ ತೀರ್ಸಿದ್ದೀನಿ. ದೇವ್ರೇ ನೀನೇ ಕಾಪಾಡಬೇಕಪ್ಪ ಅಂತ ಹೇಳ್ಬಿಟ್ಟು. ಏನೋ ಆ ದೇವ್ರ ದಯೆಯಿಂದ ನಮ್ದು ಹೋಗಿರೋದೆಲ್ಲ ನಮ್ದು ಹಂಗೆ ಸಿಕ್ಬಿಟ್ರೆ ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಡ. ಮಾವ, ಅದು ಸಿಗ್ಲಿ, ನಿಧಾನಕ್ಕೆ ಸಿಗ್ಲಿ, ಏನು ತೊಂದರೆ ಇಲ್ಲ. ನಾನೇನು ಅರ್ಜೆಂಟ್ ಏನು ಮಾಡ್ತಾ ಇಲ್ಲ. ಅಲ್ಲ, ಇವ್ರು ಹೇಳ್ತಾ ಇದ್ರು ನಮ್ಮ ಆಸ್ತಿ ಎಲ್ಲ ಬಿಡಿಸ್ಕೊಳ್ಳೋಕ್ಕೆ ನೀನು ಸ್ವಲ್ಪ ಸಹಾಯ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನಿನ್ನು ಯಾವ ಥರ ಸಹಾಯ ಮಾಡೋಕ್ಕಾಯ್ತದೆ? ನಾನಿನ್ನೇನು ಶಾನೆ ಓದೂ ಇಲ್ಲ, ಏನೋ ಒಂದು ಡಿಗ್ರಿ ಅರ್ಧಂಬರ್ಧ ಮಾಡ್ಕೊಂಡಿದ್ದೀನಿ. ಹೋಗೋಣ ಮಾಡೋಣ ಅಂದರೆ ಈಗ ಹಿಂಗಾಗ್ಬಿಟ್ಟೈತೆ. ಅದಕ್ಕೇನೆ ಮನೆ ಕೆಲಸಕ್ಕೆ ಹೋದ್ರೆ ಹೆಂಗೋ ಆಯ್ತದೆ ಅಂತ ನಾನು ಹೇಳ್ತಾ ಇದ್ದೆ. ಬಾಡಿಗೆ ಮನೆಗೆ ಬೇರೆ ಇದ್ದೀವಲ್ವಾ, ಅದಕ್ಕೆ ಸ್ನೇಹ ಸ್ವಂತ ಮನೆಗೆ ಹೋದರೆ ಸಂದಕ್ಕಿರ್ತೈತಲ್ಲ ಅಂತ. ನೋಡು ಮಗಳೇ, ನಾವು ಎಷ್ಟು ದುಡಿದ್ರೂ ಹೇಳಿದ್ನಲ್ಲ, ಹಿಂಗೆಲ್ಲ ಮನೆ ಕೆಲಸ ಮಾಡ್ಕೊಂಡೆಲ್ಲ ದುಡಿದ್ರೂ ಕೋಟಿ ರೂಪಾಯಿ ಮನೆ ಅಂತ ಸಂಪಾದನೆ ಮಾಡೋಕ್ಕಾಗಲ್ಲ. ನನ್ನ ಮಗ ನಿಂಗೆ ಬೇರೆ ಥರ ಸಹಾಯ ಮಾಡು ಅಂತ ಹೇಳಿರ್ತಾನೆ ಬಿಟ್ಟರೆ ಈ ಥರ ಸಹಾಯ ಎಲ್ಲ ಕೇಳಿರಲ್ಲ. ನೀನು ಅದ್ರ ಬಗ್ಗೆ ಎಲ್ಲ ಬಿಟ್ಬಿಡು. ನನ್ನ ಮಗ ಹಂಗೇನೆ ನನ್ನ ಗಂಡ ಏನೋ ಒಂದು ನೋಡ್ಕೋತಾರೆ. ನೀನು ಆರಾಮಾಗಿರೋದು ಕಲ್ತ್ಕ, ಏನು ತೊಂದರೆ ಇಲ್ಲ. ಮತ್ತೆ ಮಗ, ನಾನು ತುಂಬಾ ದುರಂಕಾರ ಮಾಡಿಬಿಟ್ಟೆ, ತುಂಬಾ ಆಟಿಟ್ಯೂಡ್ ಎಲ್ಲ ತೋರಿಸ್ಬಿಟ್ಟೆ. ಅವಾಗ ನಂಗೆ ತಲೆಗೆ ಏನೇನೋ ಓಡ್ತಾ ಇತ್ತು. ಅವಾಗ ಏನೂ ಅರ್ಥ ಆಯ್ತಿರಲಿಲ್ಲ, ಜೀವನ ಏನು ಎತ್ತ ಅಂತ ಹೇಳ್ಬಿಟ್ಟು ಏನೂ ಅರ್ಥ ಆಯ್ತಿರಲಿಲ್ಲ. ಆವಾಗ ನನಗೆ ಏನೇನೋ ಮಾಡಿಬಿಟ್ಟೆ. ಆಸ್ತಿನೇ ಬೇಕಾಗಿತ್ತು ನನಗೆ, ಆಸ್ತಿಗಿಂತ ಬೇರೆ ನೀನು ಬೇಡ ಅಂತ ಅನ್ನಿಸ್ತು. ಆದರೆ ಇವಾಗ ಅರ್ಥ ಆಯಿತು, ಆಸ್ತಿ ಇವತ್ತಿರ್ತದೆ ನಾಳೆ ಕೊಯ್ತದೆ, ಆದರೆ ಸಂಬಂಧ ಭಾಳ ಮುಖ್ಯ ಅಂತ ಹೇಳ್ಬಿಟ್ಟು ನನಗಂತೂ ಜೀವನ ಸಂದಕ್ಕೆ ಅರ್ಥ ಆಯಿತು. ಅದಕ್ಕೇ ಊರಿಗೆ ಹೋಗಿ ಒಂದೆರಡು ದಿನ ಇದ್ದು ಅಲ್ಲೆಲ್ಲ ಅವಮಾನ ಪಟ್ಟು ಚೀತು ಅನ್ನಿಸ್ಕೊಂಡು ಸ್ವಂತ ಅಪ್ಪನೇ ಮನೆ ಬಿಟ್ಟು ಹೋಗು ಅಂತ ಹೇಳಿ ಎಲ್ಲ ಆಗಿ ಭಾಳ ಅಂದರೆ ಭಾಳ ಅನುಭವಿಸ್ಬಿಟ್ಟಿದ್ದೀನಿ ಅತ್ತೆ, ಭಾಳ ಅನುಭವಿಸ್ಬಿಟ್ಟಿದ್ದೀನಿ ಮಾವ. ಎಲ್ಲ ನೋಡಿದ್ಮೇಲೆ ನನಗೆ ಕಷ್ಟನೋ ಸುಖನೋ ಗಂಡನ ಮನೆಗಿದ್ರೆ ಬೆಲೆ ಜಾಸ್ತಿ ಅಂತ ಒಂದಿದ್ರೆ ಗೊತ್ತಾಯಿತು ನನಗೆ. ಅದಕ್ಕೆ ನಾನು ಸರಿ ಬಿಡು ಆಯಿತು, ಎಲ್ಲ ಇನ್ಮೇಲೆ ತಿದ್ಕೊಂಡು ನಡೆಯೋಣ ಅಂತ ಬಂದಿದ್ದೀನಿ ಅತ್ತೆ. ನಿಮಗೆಲ್ಲ ನಾನು ಕಾಲು ಮುರ್ಕೊಂಡಿದ್ರು ನಾನು ನಿಮ್ಗೇನು ಸಹಾಯ ಮಾಡಲಿಲ್ಲ. ಅವಂಗೂ ಅಷ್ಟೇ ಯಾವುದು ತಲೆ ಕೆಡಿಸ್ಕೊಳ್ಳಲಿಲ್ಲ. ದುಡ್ಡೊಂದು ಸಿಕ್ಕರೆ ಸಾಕು ಅಂತ ನಾನು ಶಾನೇನೇ ದುರಾಸೆ ಪಟ್ಬಿಟ್ಟೆ. ಅದ್ರ ತಕ್ಕನಾಗ ನಮ್ಮ ಅಮ್ಮನೂ ಸ್ವಲ್ಪ ಸಪೋರ್ಟ್ ಮಾಡಿದ್ದಕ್ಕೂ ಅದಕ್ಕೂ ನಾನು ಹಾಳಾಗೋಗ್ಬಿಟ್ಟೆ. ಇನ್ಮೇಲೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅತ್ತೆ. ನೀವೇನು ಹೇಳ್ತೀರೋ ಅದನ್ನೇ ಕೇಳ್ತೀನಿ. ಈ ಕಷ್ಟ ಐತಲ್ಲ ಪರವಾಗಿಲ್ಲ, ಕಷ್ಟದಾಗೂ ಬೇಕಾದ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ನಮ್ಮ ಅಮ್ಮ ಹೇಳೈತೆ ಗಾರ್ಮೆಂಟ್ಸ್ಗೆ ಹೋಗ್ಬಿಟ್ಟು ಸಂಪಾದನೆ ಮಾಡು, ಏನಾಗಕ್ಕಿಲ್ಲ, ದುಡ್ಡು ಬಂತ ಬರ್ತದೆ, ಗಾರ್ಮೆಂಟ್ಸ್ಗೆ ಹೋದ್ರೂ ಒಂದು 10,000 ಕೊಡ್ತಾರೆ ಅಂತ ಹೇಳ್ತಿತ್ತು. ಅದಕ್ಕೆ ನಾನು ಗಾರ್ಮೆಂಟ್ಸ್ಗೆ ಹೋಗ್ಬಿಟ್ಟು ನೀನೇ ಸಂಪಾದನೆ ಮಾಡ್ತೀನಿ ಕಣತ್ತೆ. ತೆಪ್ಪಾಯ್ತು ಕಣತ್ತೆ ನಂದು, ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ, ಕ್ಷಮಿಸ್ಬಿಡಿ ಮಾವ. ಇವಾಗ ಏನು ನೀವು ಏನು ಶಿಕ್ಷೆ ಕೊಟ್ಟರು ತಗೋತೀನಿ. ನಾವು ಮತ್ತೆ ವಾಪಸ್ ಬಂದು ನಾನು ಕರ್ಕೊಂಡೋಗ್ತೀರಾ ಅಂತ ನಾನು ಕನಸಾಗೂ ಅಂದ್ಕೊಂಡಿರಲಿಲ್ಲ. ಇದೊಂದು ಅವಕಾಶ ಕೊಟ್ಬಿಟ್ಟಿದ್ದೀರಾ, ಈ ಅವಕಾಶನ ನಾನು ಎಂದೂ ಹಾಳು ಮಾಡ್ಕೊಳಕ್ಕಿಲ್ಲ. ಸೊಸೆ ಬಿಡಮ್ಮ, ಮನುಷ್ಯರು ತಪ್ಪು ಮಾಡಿದೆ, ಬೇರೆ ಇನ್ನು ಯಾರು ತಪ್ಪು ಮಾಡ್ತಾರೆ? ಹಾಂ, ಪರವಾಗಿಲ್ಲ ಬಿಡು, ಆಯಿತು, ಕೆಟ್ಟಗಳಿಗೆ ನಡೀತು, ಎಲ್ಲ ಆಗೋಯ್ತು. ಹಾಂ, ನೀನು ಅಷ್ಟೇ. ಆವಾಗ ಆಸ್ತಿ ಇದ್ದಾಗ ಆವಾಗ ಒಂಥರ ಬಂದಿದ್ದೆ ಸೊಸೆಯಾಗಿ, ಇವಾಗ ನಮ್ಮ ಹತ್ರ ಏನೂ ಇಲ್ಲ. ಆದರೂ ಇವಾಗ ಬಂದಿದ್ಯಾ ನೀನು ನಮ್ಮ ಹತ್ರ ಅಂತಂದರೆ ನಾವಿನ್ನೂ ಖುಷಿ ಪಡಬೇಕು. ನಮ್ಮ ಹತ್ರ ಏನೂ ಇಲ್ಲ ಅಂತ ಗೊತ್ತಿದ್ರು ನಮ್ಮ ಸೊಸೆ ನಮ್ಮನ್ನು ನಂಬ್ಕೊಂಡು ಇಲ್ಲಿಗೆ ಬಂದವಳಲ್ಲ, ಏನೂ ಇಲ್ಲ ಅಂತಂದ್ರೂ ಅಂತ ಇವಾಗ ನಿಮ್ಮ ಮೇಲೆ ಶಾನೆ ನನಗೆ ಹೆಮ್ಮೆ ಆಯ್ತೈತೆ ಕಣವ. ನೀನು ನಮ್ಮ ಜೊತೆ ಇರೋದು ನಮಗೆ ಖುಷಿ. ನೀನು ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬೇಡ. ಹಾಂ, ನಾವು ಮೊದಲು ಥರ ಹಾಗೆ ಆಯ್ತೀವಿ. ಹಾಂ, ಸರಿನಾ? ನೀನು ಮನೆಗೆ ಬಂದಲ್ಲ ಅಷ್ಟೇ ಸಾಕು, ಬೇರೆ ಇನ್ನೇನೂ ಬೇಡ. 4 ಜನನೂ ಒಟ್ಟು ಕೆಲಸ ಮಾಡಿದ್ರೆ ಎಲ್ಲನೂ ಸರಿ ಹೋಗ್ತೈತೆ. ಅಮ್ಮ ತುಂಬಾ ಪ್ಲಾನ್ ಐತೆ, ಇನ್ನು ಏನೇನೋ ಚಾನ್ಸ್ ಸಿಕ್ಕೈತೆ ನಮಗೆ. ಎದ್ರುಕೊಳ್ಳೋ ಅಂಥದ್ದಂತೂ ಏನೂ ಇಲ್ಲಮ್ಮ, ಎಲ್ಲ ತುಂಬ ಒಳ್ಳೇದೇ ಆಗ್ತಾ ಇದೆ ನಮಗಂತೂ. ನೋಡ್ತಾ ಇರು, ಇವಾಗ ಏನು ಮಾಡ್ಬೇಕು ನಾವು ಅಂತ ಹೇಳಿದ್ರೆ ಚೆನ್ನಾಗಿ ಪ್ಲಾನ್ ಮಾಡಿ ಆ ನನ್ನ ಮಗನ ಹಿಡಿದು ರುಬ್ಬಿ ಏನೋ ಒಂದು ಮಾಡಬೇಕು. ಇನ್ನೂ ಇವಳಿಗೆ ಯಾವ ವಿಚಾರನೂ ಹೇಳಿಲ್ಲ, ಸ್ವಲ್ಪ ಎಲ್ಲ ಕೆಲಸ ಐತೆ, ಎಲ್ಲ ಮುಗಿಸ್ಬಿಟ್ಟು ಬರ್ತೀನಿ. ಅಪ್ಪ ಸದ್ಯ ಈಗ ಮನೆ ಒಂಥರ ನನಗೆ ನೆಮ್ಮದಿ ಆಯಿತು ಎಲ್ಲನೂ. ಏನೋ ನಿಮ್ಮ ಮಾವ ಏನೋ ಕಳ್ಸಲ್ಲ ಮಗಳನ್ನ ಅಂತ ಹೇಳ್ಬಿಟ್ಟೇನೆ ಎಗರಾಡ್ತಾ ಇತ್ತಂತೆ. ಏನೋ ಮರಚು ನಿಮ್ಮ ಅಪ್ಪ ಹೇಳ್ತಾ ಇತ್ತಂತ ಕಳ್ಸಲ್ಲ ಅಂತ.
ಹೂಮವ, ಅಯ್ಯೋ ನಮ್ಮ ಅಪ್ಪಂಗೆ ಗೊತ್ತಿದ್ದಂಗೆ ಇಲ್ದಂಗೆ ನಾನು ಗಂಡನ ಬಿಟ್ಟು ಹೋಗಿದ್ದಕ್ಕೆ ಹೆಂಗ್ ಸಿಕ್ರಂಗೆ ಉಗಿದಾಕ್ಬಿಡ್ತು ನನಗೆ. ಇವಾಗ ನೋಡಿದ್ರೆ ಹೋಗ್ಬೇಡ ಅಂತ ಕುಂತೈತೆ. ತಿರುನಾಳಿಕೆ ಮನೆ ಬಿಟ್ಟು ಹೋಗು ಅಂತ ಹೇಳ್ತದೆ. ನಮ್ಮ ಅಪ್ಪಂಗೊಂಥರ ಅವರೇ ತಿಕ್ಲಿದ್ದಂಗೆ. ಅದಕ್ಕೆ ನಾನು ಅದಕ್ಕೆ ಇಲ್ಲ ಕಡೆಗೆ ಬರೋದೇ ಇಲ್ಲ, ನಾನು ಸವಾಸನೆ ಸಾಕು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ನಮ್ಮ ಅಪ್ಪನ ತಕ್ಕ ಹೋಗೋದು ಮಾಡೋದು ಅನ್ನಿಸ್ಕೊಳ್ಳೋದು ಯಾಕೆ ಬೇಕು ಸುಮ್ಮನೆ ನೀಯ. ಸವಾಸನೆ ನೀಯ ಬೇಡ ನನಗಂತೂ. ಅಲ್ಲ ಕಣಮ್ಮ, ಏನೋ ಮಗಳು ಚೆನ್ನಾಗಿರ್ಲಿ ಅಂತ ಏನೋ ಆಸೆ ಪಟ್ಟಿರ್ತೈತೆ. ಇವಾಗ ಏನೂ ಇಲ್ವಲ್ಲ ನಮ್ಮ ಹತ್ರ, ಇವಾಗ ಹೋಗ್ಬಿಟ್ಟು ಏನ್ ಮಾಡ್ಬೇಕು ಅಂತ. ಬಾ, ಅಮ್ಮ ನಂಗೆ ಬರ್ಬೇಕಾದ್ರೆ ಅದನ್ನೇ ಹೇಳ್ ಕಳ್ಸಿದ್ದು. ಒಂದ್ಸಲ ನಿಮ್ಮ ಮಾವನ ಹತ್ರ ಕ್ಷಮೆ ಕೇಳ್ಬಿಡು ಅಂತ. ಮವ, ಕ್ಷಮಿಸಿದಿರಾ ಅಲ್ವಾ? ಹೂ ಕಣಮ್ಮ, ಯಾವತ್ತೂ ನಿನ್ನ ಕ್ಷಮಿಸ್ಬಿಟ್ಟಿದೀವಿ. ಇನ್ನಾದ್ರೂ ಹೊಸ ಥರ ಜೀವನ ಮಾಡ್ಕೊಂಡು ಹೋಗ್ರಿ. 4 ಜನ ನಿಮ್ಮನ್ನು ನೋಡಿ ಕಲಿಬೇಕು. 4 ಜನ ಸರಿನಾ? ಎಲ್ರಿಗೂ ಒಬ್ರ ಮೇಲೆ ದ್ವೇಷ ಇರ್ತದೆ, ಸಿಟ್ಟಿರ್ತದೆ, ಪಾಪ ಇರ್ತದೆ. ಎಲ್ಲ ಬಿಟ್ಬಿಟ್ಟು ಹೆಂಗ ಖುಷಿಯಾಗಿರಮ್ಮ, ಅಷ್ಟೇ ಸಾಕು. ಹೋಗಿ ಹೊರಗಡೆ ಓಡಾಡ್ಕೊಂಡ್ಬಿಟ್ಬಿಡ್ರಿ. ಈಗ ತಾನೇ ಬಂದಿದ್ದೀರಾ, ಈ ಮನೆಯಾಗ ಸುಮ್ಮನೆ ಟೆನ್ಷನ್ ತಗೊಂಡು ಏನು ಮಾಡ್ತೀರಾ? ಮಗ ಎಲ್ಲಾದ್ರೂ ಕರ್ಕೊಂಡೋಗಪ್ಪ. ಅಲ್ಲ ಈಗ ಎಲ್ಲಿಗೆ ಹೋಗೋದು? ಮವ, ಬ್ಯಾಡ ಬಿಡಿ. ಇಲ್ದಿರೋ ದುಡ್ಡಾಗ ಸುಮ್ಮನೆ ಎಲ್ಲೆಲ್ಲೋ ಹೋಗಿ ಖರ್ಚು ಯಾಕೆ ಮಾಡ್ಬೇಕು? ಸುಮ್ಮನೆ ನೀಯ ಇರೋ ದುಡ್ಡಾಗಿನೇ ಕುಡಿಕೊಂಡ್ರೆ ಮನೆ ಹೆಂಗೋ ಬಿಡಿಸ್ಕೋಬೋದಲ್ಲ ಮವ. ಬುಡಿ, ಪರವಾಗಿಲ್ಲ. ಈ ಖರ್ಚು ಮಾಡೋದಕ್ಕಿಂತ ನನಗೆ ಮನೆ ಬಿಡಿಸ್ಕೊಳ್ಳೋದೇನಿಯ ಮುಖ್ಯ. ಆ ಮನೆ ಎಷ್ಟು ಚೆನ್ನಾಗಿತ್ತು ಮವ. ದೊಡ್ಡ ಹಾಲು, ಎಷ್ಟೊಂದು ಬೆಡ್ರೂಮು, ಎಷ್ಟು ಚೆನ್ನಾಗಿ ಕಾರ್ ನಿಲ್ಸೋಕೆ ಜಾಗ. ಆ ಮನೆ ನಂಗೆ ಭಾಳ ಇಷ್ಟ ಆಗಿತ್ತು. ಸ್ವಿಮ್ಮಿಂಗ್ ಪೂಲು ಎಲ್ಲ ಇತ್ತು ಕಣ್ಮವ. ಆ ಮನೆನ ಹೆಂಗನ ಮಾಡಿ ಬಿಡಿಸ್ಕೋಬೇಕು ಮವ ನಾವು. ಅದಕ್ಕೆ ನಾನು ಪ್ಲಾನ್ ಮಾಡ್ತಿರೋದು. ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿರೋದು. ನೀನೇ ಬಿಡಿಸ್ಕೊಂಡಿವಂತೆ, ನಿನಗೆ ಹೇಳ್ತೀನಿ ಬಿಡಿಸ್ಕ ಅಂತ ಹೇಳ್ಬಿಟ್ಟು ನೀನೇನು ತಲೆ ಕೆಡಿಸ್ಕೊಬೇಡ. ಈಗ ಸದ್ಯಕ್ಕೆ ಬಾ, ಏನಾಯಿತು ಎತ್ತ ನಿನಗೆಲ್ಲ ನಾನು ಹೇಳ್ತೀನಿ. ಆಮೇಲೆ ನೀನು ಯೋಚನೆ ಮಾಡಿವಂತ ಏನಾಯಿತು ಅಂತ. ಬಾ, ಈಗ ಸದ್ಯಕ್ಕೆ ಹೊರಗಡೆ ಹೋಗೋಣ. ರೀ, ನೋಡಿದ್ರೇನ್ರಿ ರಚ್ಚು ಎಷ್ಟೊಂದು ಚೇಂಜ್ ಆಗಿಬಿಟ್ಟವಳೆ ಅಲ್ವಾ? ನಾನು ಮೊದಲು ಥರನೇ ದುರಂಕಾರ ಇಕ್ಕೊಂಡು ಮನೆಗೆ ಬಂದು ಮತ್ತೆ ಈ ಮನೆ ನೋಡಿ ನನಗೆ ಈ ಮನೆ ಇಷ್ಟ ಇಲ್ಲ, ಹಂಗೆ ಹಿಂಗೆ ಅಂತ ಕಿರ್ಚಾಡಿ ಕೂಗಾಡಿ ಹೊರ್ಚಾಡಿ ಹೊರಟೋಗ್ಬಿಡ್ತಾಳೇನೋ ಅಂತ ಅಂದ್ಕೊಂಡಿದ್ದೆ. ಸತ್ಯ ಪರವಾಗಿಲ್ಲ ರೀ. ಇವಳುನು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಂಗವಳೆ. ನೋಡೆ, ನಮ್ ಗ್ರಾಚಾರ ನಮ್ಮ ಮನೆ ಬರಹ ಸರಿ ಇತ್ತು ಅಂದ್ರೆ ಅದೇನೋ ಒಂದ್ರಲ್ಲ, ಎಲ್ಲ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇರ್ತೈತೆ. ಕೆಟ್ಟೋದ್ರೂ ನಡ್ಕೊಂಡು ಹೋಗ್ತಾ ಇರ್ತೈತೆ. ಗ್ರಾಚಾರ ಕೆಡ್ತು ಅಂದ್ರೆ ಎಲ್ಲ ಎಡವಟ್ಟಾಗ್ತೈತೆ. ಏನೋ ಸರೋಜಿ ಹೇಳಿಲ್ವಾ, ಎಲ್ಲ ಹೇಳ್ಬಿಟ್ಟು ಕಳ್ಸಿದೀನಿ ಅಂತ ಹೇಳ್ಬಿಟ್ಟು. ಸದ್ಯ ಅವಳು ಪಾಪ ಈ ನಡುವೆ ಭಾಳ ಕಷ್ಟಪಟ್ಟವಳು. ಅವಳನ್ನು ಎಲ್ಲ ಅವಳಿಗೂ ಅರ್ಥ ಆಗೈತೆ, ಜೀವನ ಏನು ಯಾರೇನು ಎತ್ತ ಅಂತ ಹೇಳ್ಬಿಟ್ಟು. ಹೆಂಗೋ ಬಿಡೋದಾಗೆ ಎಲ್ಲ ಸುರೋಯ್ತಲ್ಲ, ಇನ್ನೇನು ಬೇಕು ಹೇಳು. ಸೊಸೆ ಮಗ ಚೆನ್ನಾಗಿದ್ರೆ ಅಷ್ಟೇ ಸಾಕು. ನನ್ನ ಮಗನ ಮೇಲೆ ನನಗೆ ಭಾಳ ನಂಬಿಕೆ ಐತೆ ಬಿಡಿ. ಹೆಂಗ ನಮ್ಮ ಆಸ್ತಿ ಎಲ್ಲ ಬಿಡಿಸ್ಕೊತಾನೆ ಅಂತ ಹೇಳ್ಬಿಟ್ಟು ಏನು ಯೋಚನೆ ಮಾಡಂಗಿಲ್ಲ. ಅಪ್ಪ ಹೋಗಿ ಅವಳದೇನು ಅಡುಗೆ ಮಾಡಿ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ಲಲ್ಲ, ಹೋಗು ಒಂಚೂರು ಅನ್ನ ಸಾರು ಏನಾರು ಹಾಕೋಬಿಟ್ಟು ಬಾ. ಹೋಗು, ಹೊಟ್ಟೆ ತುಂಬ ತಿಂದ್ಬಿಟ್ಟು ನಿಮ್ಮದೇ ಮನಿಕೊಬಿಡೋಣ. ಮೊದಲಂತೂ ತಿನ್ನೋಕ್ಕೂ ಟೈಮ್ ಇರ್ತಿರಲಿಲ್ಲ, ಕುಂತ್ಕೊಳ್ಳೋಕ್ಕೂ ಟೈಮ್ ಇರ್ತಿರಲಿಲ್ಲ. ಇವಾಗಂತೂ ಪೂರ್ತಿ ಟೈಮ್ ಐತಲ್ಲ ನಮಗೆ. ನೋಡಿ ಹೋಗಿ ಹೊಟ್ಟೆ ತುಂಬ ತಿಂದು ಮನಿಕೊಳ್ಳೋಣ. ಅತ್ತೆ ಅವ್ರು ಹೇಳಿದ್ರು ಅಡುಗೆ ಊಟ ಏನು ನೈಟ್ ಬೇಡ, ನಾವು ಅಲ್ಲೇ ಮಾಡ್ಕೊಂಬಿಟ್ಟು ಬರ್ತೀವಿ ಅಂತ. ಅಮ್ಮಂಗೆ ಹೇಳ್ಬಿಟ್ಟು ಬಾ ಅಂತ. ಅತ್ತೆ ಅಲ್ಲೇ ಊಟ ಮಾಡ್ಕೊಂಬಿಟ್ಟು ಬರ್ತೀವಿ ಕಣತ್ತೆ. ಅಯ್ಯೋ ಸೊಸೆ, ಅದನ್ನೆಲ್ಲ ಕೇಳಬೇಕಾ? ಊಟ ಮಾಡ್ಕೊಂಬಿಟ್ಟು ಬನ್ನಿ. ಮಾಡಿರೋ ಅಡುಗೆ ಎಲ್ಲ ಹೋಗ್ತೈತೆ. ಅವಳು ಇನ್ನು ಎಷ್ಟು ಮಾಡಿರ್ತಾಳೆ? 3-4 ಜನಕ್ಕೆ ಮಾಡಿರ್ತಾಳೆ. ನಾನು ನಿಮ್ಮ ಮಾವ ಇಲ್ಲೇ ತಿಂತೀವಿ, ನೀವು ಹೊರಗಡೆ ಊಟ ಮಾಡ್ಕೊಂಬಿಟ್ಟು ಬನ್ನಿ. ಅತ್ತೆ ನಿಮಗೂ ಏನಾರು ತಗೊಬಿಟ್ಟು ಬರಲಾ? ಏನು ಬೇಡ ಕಣಮ್ಮ, ನಾವು ತಿನ್ನಲ್ಲ. ಇನ್ನೇನು ಇವಾಗ ಆಯಿತು ಟೈಮು 6:30-7 ಗಂಟೆಗೆ ತಿಂದ್ಬಿಡ್ತೀವಿ ನಾವು. ತಿಂದ್ಬಿಟ್ಟು ರೆಸ್ಟ್ ಮಾಡ್ತಾ ಇರ್ತೀವಿ. ನೀನು ಆರಾಮಾಗಿ ಬಾ ಹೋಗು. ಸರಿಯತ್ತೆ. ಅಲ್ಲ ನಾವು ಹೊರಗಡೆ ತಿಂತೀವಿ, ನೀವು ಅದೇ ಅನ್ನ ಸಾಂಬಾರು ತಿನ್ಬೇಕಲ್ಲ ಅಂತ. ನನಗೆ ಯಾಕೋ ಆಲೂ ಪರೋಟ ತಿನ್ನಬೇಕು ಅನ್ನಿಸ್ತು. ಅದಕ್ಕೆ ಇವರು ಹೊರಗಡೆನೆ ಕೊಡಿಸ್ತೀನಿ ತಿನ್ನಿವಂತ ಬಾ ಅಂತ ಹೇಳಿದ್ರು. ಅದಕ್ಕೆ ನಿಮ್ಮನ್ನು ಕೇಳಿದ್ದು ಬೇಕಾ ಅಂತ. ಇಲ್ಲ ಬೇಡ ಹೇಳಮ್ಮ ಬೇಡ ಅಂತ. ಸರಿಯತ್ತೆ. ಇವಳು ಇಷ್ಟೊಂದು ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ರು ಭಯ ಆಗ್ತೈತ್ರಿ. ಇಷ್ಟೊಂದು ಮರ್ಯಾದೆ ಯಾಕೆ ಕೊಡ್ತಾವಳೆ? ಮತ್ತೇನಾರ ಎಡವಟ್ಟು ಮಾಡ್ತಾಳ ಅಂತ ಹೇಳ್ಬಿಟ್ಟು ಮೊದಲೇನೇ ಭಯ ಆಗ್ತಾ ಇರ್ತದೆ ನನಗಂತೂ. ಅಯ್ಯೋ ಬಿಡ, ಏನಾಗಲ್ಲ. ನನ್ನ ಸೊಸೆ ಸುರೋಗಳಲ್ಲ, ಅಷ್ಟೇ ಸಾಕು. ಇಲ್ಲ ಈ ಮನೆಗೂ ಏನಾರ CC ಕ್ಯಾಮ್ರಾ ಹಾಕಿಸ್ಬೇಕಾ? ರೀ ಸುಮ್ಮನಿರ್ರಿ ಸಾಕು. CC ಕ್ಯಾಮ್ರಾನಂತೆ.